ಸ್ವಲ್ಪ ನನ್ನ ಹತ್ರನೂ ಮಾತಾಡ್ತೀಯಾ? ಏನ್ ನಿನ್ ಪ್ರಾಬ್ಲಮ್? ಪ್ರದ್ಯುಮ್ನ ನನ್ಗೆ 1 ಗಿಫ್ಟ್ ಕೂಡ ಕೊಟ್ಟಿಲ್ಲ ಗೊತ್ತಾ, ಮನೆಗ್ ಬಂದಾಗಿಂದ. ಅದಕ್ಕೆ ನಾನೊಂದ್ ಫ್ಯಾನ್ಸೆ, ಗಿಫ್ಟ್ ಕೊಡ್ಬೇಕು ತಾನೆ. ಅದನ್ನ ನನ್ನ ಹತ್ರ ಯಾಕೆ ಕೇಳ್ತಿದ್ಯಾ? ನಾನ್ ನಿನಗ್ ಗಿಫ್ಟ್ ಕೊಡ್ಬೇಕಾ? ಪ್ರದ್ಯುಮ್ ನಂಗೆ ಹೇಳಿ ನನಗೆ ಗಿಫ್ಟ್ ಕೊಡಕ್ಕೆ. ನಂಗ್ ಮಾಡಕ್ ಬೇರೆ ಏನು ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ನೀನೇ ಬಾಯ್ಬಿಟ್ಟು ಕೇಳು ಅವನ ಹತ್ರ, ಕೊಡಿಸ್ತಾನೆ. ನಾನೇ ಬಾಯ್ಬಿಟ್ಟು ಕೇಳ್ಬೇಕಾ? ಐ ಡೋಂಟ್ ಲೈಕ್ ಇಟ್. ಹಾಗಾದ್ರೆ ನಾನು ಏನು ಮಾಡಕ್ ಆಗಲ್ಲ ಯುಕ್ತಿ. ಇದು ಪ್ರೈಮರಿ ಸ್ಕೂಲ್ ಅಲ್ಲ, ನಾನು ನಿನ್ ಟೀಚರ್ ಅಲ್ಲ. ಸುಮ್ನೆ ಎಲ್ಲದಕ್ಕೂ ಚಾಡಿ ಹೇಳ್ಬೇಡ. ಸರಿ, ನಾನೇನೋ ಪ್ಲಾನ್ ಮಾಡ್ತೀನಿ ಬಿಡು. ಅದ್ ಸರಿ, ಆ ಫೋಟೋದಲ್ಲಿ ಇರೋದು ಯಾರು? ನಿನಗ್ ಹತ್ರ ಆದವನಾ? ಎಲ್ಲಿರೋದು? ನಾನ್ ನೋಡೇ ಇಲ್ಲ. ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಪೃಥ್ವಿ ತಿಥಿ ಇದೆ. ಅವತ್ತು ಪ್ರದ್ಯುಮ್ನನ್ಗೆ ಒಂದ್ ಒಳ್ಳೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಪ್ರದ್ಯುಮ್ನ ವಿಲ್ ಸಫರ್ ಫಾರ್ ದಿಸ್. ಯಾರೋ ಆಪತ್ ಬಾಂಧವನ ಹೆಸರು ಹೇಳಿದ ಹಾಗಾಯ್ತಲ್ಲ. ಭೂಲೋಕದಲ್ಲಿ ನನ್ನ ಶಕ್ತಿ ಕ್ಷೀಣವಾಗುತ್ತಿದೆ. ಗಂಧರ್ವ ಲೋಕದಲ್ಲಾಗಿದ್ದರೆ ಯಾರು ಎಲ್ಲಿಯೇ ಮಾತನಾಡುತ್ತಿದ್ದರೂ ಧ್ಯಾನದಲ್ಲಿರುವಾಗ ಕೇಳಿಸುತ್ತಿತ್ತು. ಆದರೆ ಇಲ್ಲಿ ಎಲ್ಲವೂ ಮಬ್ಬು ಮಬ್ಬಾಗಿ ಕೇಳಿಸುತ್ತಿದೆ. ಆಪತ್ ಬಾಂಧವನ ಬಗ್ಗೆ ಯಾರು ಮಾತಾಡಿರಬಹುದು? ದನಿ ಈ ಮನೆಯಿಂದಲೇ ಬಂದಿರುವುದಂತೂ ಖಚಿತ. ಆ ದನಿಯಲ್ಲಿ ಆಪತ್ ಬಾಂಧವನ ಮೇಲೆ ಎಷ್ಟೊಂದು ಸಿಟ್ಟಿತ್ತು. ಅವನಿಗೆ ನೋವು ಮಾಡುವ ಉದ್ದೇಶವಿತ್ತು. ಆ ದನಿ ಯಾರದ್ದು ಎಂದು ಮೊದಲು ಪತ್ತೆ ಹಚ್ಚಬೇಕು. ಏನ್ ನೀನು ಯಾಕೆ ಮುಖ ಊದಿಸ್ಕೊಂಡ್ ಕೂತಿದ್ಯಾ? ನಾನು ಅವಾಗ್ಲಿಂದ ಮಾತಾಡ್ತಾ ಇದೀನಿ ತಾನೆ. ಏನಾದ್ರೂ ಹೆಲ್ಪ್ ಮಾಡ್ಬಾರ್ದಾ? ಏನ್ ಹೆಲ್ಪ್ ಮಾಡ್ಬೇಕು ನಿನ್ಗೆ? ನೀನೇ ಸ್ವಂತವಾಗಿ ಏನಾದ್ರು ಮಾಡ್ಬಾರ್ದಾ? ಯಾವಾಗ್ಲೂ ಇದನ್ನೇ ಹೇಳ್ತಿರ್ತೀಯಲ್ಲ. ನಾನೇ ಸ್ವಂತವಾಗಿ ಏನಾದ್ರು ಮಾಡೋ ಹಾಗಿದ್ರೆ ನಿನ್ ಹಿಂದೆ ಯಾಕೆ ಬರ್ತಾ ಇದ್ದೆ? ನಾನು ನಿನಗೆ ಹೆಲ್ಪ್ ಮಾಡ್ತಿಲ್ವಾ? ಅದೇ ತರ ನೀನು ನನಗೆ ಹೆಲ್ಪ್ ಮಾಡೋದು ತಪ್ಪೇನು? ನೀನೇನ್ ನನಗ್ ಹೆಲ್ಪ್ ಮಾಡ್ತಿರೋದು? ಯಾಕೆ ಛಾಯಾ, ಮರ್ತೋಗ್ಬಿಟ್ಟಿದ್ಯಾ? ನಿನ್ ಕಾಲ್ ಸರಿಯಾಗೇ ಇದೆ, ನಿನಗೆ ನಡೆಯೋಕ್ ಬರುತ್ತೆ ಅನ್ನೋದು ಸೀಕ್ರೆಟ್ ನನಗೆ ಗೊತ್ತಿದೆ. ನಾನ್ ಯಾರಿಗಾದ್ರೂ ಹೇಳಿದಿನ ಅಥವಾ ಎಲ್ಲಾದ್ರೂ ಬಾಯ್ ಬಿಟ್ಟಿದ್ದೀನ? ಆಯ್ತು, ಮತ್ತೆ ಆ ವಿಷಯ ತೆಗಿಬೇಡ. ಈಗೇನಾಗ್ಬೇಕು? ಅದೇ ಹೇಳಿದ್ನಲ್ಲ, ಪ್ರದ್ಯುಮ್ನ ಯಾವಾಗ ನೋಡೋರು ಆಮ್ರಪಾಲಿ ಹಿಂದೆನೆ ಬಿದ್ದಿರ್ತಾನೆ. ಅವಳಿಗೊಂದು ಗಿಫ್ಟ್ ಕೊಡ್ಸಿದಾನೆ. ಎಷ್ಟು ಕಾಸ್ಟ್ಲಿ ಗಿಫ್ಟ್ ಗೊತ್ತಾ? ಲೇಟೆಸ್ಟ್ ಮಾಡೆಲ್ ಫೋನ್, ಸೇಮ್ ನನ್ನ ಹತ್ರ ಇರೋದು. ನನ್ಗೆಷ್ಟು ಹೊಟ್ಟೆ ಉರಿತು ಗೊತ್ತಾ? ಅವ್ರು ನನ್ಗೆ ಇದೇ ತರ ಕಾಸ್ಟ್ಲಿ ಗಿಫ್ಟ್ ಕೊಡಿಸ್ಬೇಕು. ಯುಕ್ತಿ ಯುಕ್ತಿ ಅಂತ ನನ್ನ ಹಿಂದೆನೋ ಸುತ್ತಬೇಕು. ಆ ತರ ಏನಾದ್ರೂ ಮಾಡ್ಬೇಕು. ಒಂದೊಳ್ಳೆ ಐಡಿಯಾ ಕೊಡು ಪ್ಲೀಸ್. ಯಾವಾಗ್ಲೂ ನಾನು 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 ಅನ್ಕೊಂಡಿರ್ಬೇಡ. ಅವನೇ ಯಾಕೆ ನಿನ್ ಹಿಂದೆ ಬರ್ಬೇಕು? ನೀನೇ ಒಂದ್ ಹೆಜ್ಜೆ ಮುಂದೆ ಹೋಗ್ಬೋದಲ್ವಾ? ಅಂದ್ರೆ ಶೀ ಹುಡುಗಿರಿ ಫಸ್ಟ್ ಅಡ್ವಾನ್ಸ್ ಮಾಡ್ಬೋದಾ? ನಾಚಿಕೆನೇ ಇಲ್ಲ ಅನ್ಕೊಳಲ್ವಾ? ಪೃಥ್ವಿಗೆ ನಾನೇ ಮೊದಲು ಪ್ರಪೋಸ್ ಮಾಡಿದ್ದು ಗೊತ್ತಾ? ನೀನೇ ಫಸ್ಟ್ ಪ್ರಪೋಸ್ ಮಾಡ್ದ್ಯಾ? ಅಲ್ಲ ನೀನು ನೋಡಕ್ ಇಷ್ಟು ಮಾಡರ್ನ್ ಆಗಿದ್ಯಾ, ಯೋಚನೆ ಮಾಡೋದ್ ನೋಡು. ಅವನೇ ಬರ್ಲಿ ಅಂತ ಕಾಯ್ತಾ ಕೂತಿದ್ರೆ ಮುದುಕಿ ಆಗೋಗ್ತೀಯ. ಅವನೇ ಗಿಫ್ಟ್ ಕೊಡ್ಲಿ ಅಂತ ಕಾಯೋ ಬದ್ಲು ನೀನೇ ಏನಾದ್ರೂ ಗಿಫ್ಟ್ ಕೊಡು. ಹೌದಾ? ಅವನೇನು ಅನ್ಕೊಳಲ್ವಾ? ಏನ್ ಅನ್ಕೋತಾನೆ? ಗಿಫ್ಟ್ ಕೊಟ್ಟಿದ್ದಕ್ಕೆ ಖುಷಿ ಪಡ್ತಾನೆ. ಎಲ್ಲದಕ್ಕೂ ಹೀಗ್ ದಡ್ಡಿ ತರ ಎಕ್ಸ್ಪ್ರೆಷನ್ ಕೊಡ್ಬೇಡ. ನಿನ್ಗಂತೂ ತಲೆ ಓಡಲ್ಲ. ಅಟ್ಲೀಸ್ಟ್ ನಾನ್ ಹೇಳದನ್ನಾದ್ರೂ ಕೇಳು. ನೋಡು, ಮೊದ್ಲು ಇವರ ಧ್ವನಿ ಹಾಗೆ ಇತ್ತೆ, ಗೊತ್ತಾಗುತ್ತಿಲ್ಲವಲ್ಲ. ಏನಾದ್ರೂ ಬೇಕಿತ್ತಾ ಆಮ್ರಪಾಲಿ?
ಅದಕ್ಕೆ ಅಣ್ಣ ಮನೆಗೆ ಬಂದ? ಇಲ್ಲ ಈಶ್ವರಿ, ಆಫೀಸಲ್ಲಿ ಒಂದು ಮೀಟಿಂಗ್ ಇದೆ, ಬರದ್ ಮಧ್ಯಾಹ್ನ ಆಗುತ್ತೆ. ಓ ಸರಿ, ಹಾಗಾದ್ರೆ ನಾನೇ ಒಂದ್ ಗಳಿಗೆ ಆಫೀಸ್ ಕಡೆ ಹೋಗಿ ಬರ್ತೀನಿ. ಏನ್ ಮಾತಾಡ್ತಿದ್ಯಾ ಈಶ್ವರಿ ನೀನು? ನೀನ್ ಮನೆಗ್ ಬಂದಿರೋದೇ ಮಾಯಿ ತಡ್ಕೊಳ್ಳಿಲ್ಲ. ನೀನ್ ಆಫೀಸ್ಗೆ ಹೋಗಿದ್ಯಾ ಅಂತ ಗೊತ್ತಾದ್ರೆ ನಿನ್ನ ಮನೆಯಿಂದ ಆಚೆ ಹಾಕ್ತಾರಷ್ಟೇ. ಅದಕ್ಕೆ ನಾವು ಸುಮ್ಮನೆ ಕೂತಷ್ಟು ಮಾಯಿಗೆ ಅಣ್ಣನ ಹತ್ರ ಮಾತಾಡಕ್ಕೆ, ವಿಷಯ ತಿಳ್ಕೊಳಕ್ಕೆ ಅವಕಾಶ ಜಾಸ್ತಿ ಆಗತ್ತೆ. ಹಾಗಂತ ಏನ್ ಮಾಡ್ತೀಯಾ ಈಶ್ವರಿ? ಅವ್ರಿಬ್ರು ಮಾತಾಡೋದನ್ನೇ ತಡೆದ್ ಬಿಡ್ತೀಯಾ? ಯಾರು ಮಾತಾಡೋದನ್ನ ತಡಿಬೇಕು ಅಕ್ಕ? ಯಾರು ಯಾರ ಹತ್ರ ಮಾತಾಡೋದನ್ನ ತಡಿಬೇಕು ದೇವ್ಯಾನಿ? ಅದು ಮಾಯಿ, ಹೋಗ್ಲಿ ಬಿಡು. ನಿನಗೂ ಎಲ್ಲರ ಪ್ರಶ್ನೆಗೂ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿರ್ಬೇಕು. ಈ ಪ್ರಶ್ನೆ ಹಾಗೆ ಉಳಿ, ನಾನೇ ಉತ್ತರನ ಕಂಡ್ಕೊಳ್ತೀನಿ. ಪರವಾಗಿಲ್ವೇ? ಮಾಯಿಗೂ ಕರುಣೆ ಅಂದ್ರೆ ಏನು ಅಂತ ಗೊತ್ತು. ಮಂದಾಕಿನಿ ನೀನು ದೇವ್ಯಾನಿ ಒಟ್ಟಿಗೆ ಇದ್ದೀರಾ ಅಂತ ಹೇಳ್ದಾಗ್ಲೇ ಅನ್ಕೊ ಏನೋ ಕಿತಾಪತಿ ನಡೀತಿದೆ ಅಂತ. ಅದೇನೋ ಗಾದೆ ಇದೆಯಲ್ಲ ಅತ್ಗೆ, ನೂಲಿನಂತೆ ಸೀರೆ, ತಾಯಿಯಂತೆ ಮಗಳು ಅಂತ. ಅದೇನೋ ನೆನಪಾಯ್ತು ಅಷ್ಟೇ. ದೇವ್ಯಾನಿ, ಯುಗಾದಿ ಹಬ್ಬ ಹತ್ರ ಬಂತು. ಗೋಪುಗ್ ಹೇಳಿ ಮನೆ ಕ್ಲೀನ್ ಮಾಡಿಸಿ. ಒಂದೇ ಒಂದು ಕಸದ ತುಂಡು ಮನೆಯಲ್ಲಿರ್ಬಾರ್ದು. ಇದ್ಯಾವುದು ನಾನು ಕೇಳಿಸಿಕೊಂಡ ಧ್ವನಿಯಲ್ಲ. ಆ ಧ್ವನಿಯಲ್ಲಿ ಎಷ್ಟು ದ್ವೇಷವಿತ್ತು ಆಪದ್ಬಾಂಧವನ ಮೇಲೆ. ಈ ಮನೆಯಲ್ಲಿ ಅಷ್ಟು ಸಿಟ್ಟಿನಿಂದ ಮಾತಾಡುವುದು ಆಪದ್ಬಾಂಧವನ ತಂದೆ ಮಾತ್ರ. ಆದರೆ ನಾನು ಕೇಳಿಸಿಕೊಂಡಿದ್ದು ಹೆಣ್ಣು ಧ್ವನಿ. ಯಾರತ್ತಿರಬಹುದು? ಅಯ್ಯೋ, ಈ ಜಂಗಮವಾಣಿ ನನ್ನೇ ಆಟವಾಡಿಸುತ್ತಿದೆ. ಅವರು ಹೇಳಿದ್ದನ್ನು ಕೇಳಿಸಿಕೊಂಡನೇ ಹೊರತು ಇದನ್ನು ಉಪಯೋಗಿಸುವುದು ಹೇಗೆ ಎಂದು ಕಲಿಯಲೇ ಇಲ್ಲ. ಇದನ್ನು ಉಪಯೋಗಿಸುವುದಾದರೂ ಹೇಗೆ? ಏನು ಮಾಡಲಿ? ಅವರು ಸುಮ್ಮನೆ ಈ ಸಂಖ್ಯೆಯನ್ನು ಒತ್ತಿದರೆ ಸಾಕು ಎಂದಿದ್ದರು. ಆದರೆ ಈಗ ಇದು ನನ್ನ ಮಾತೆ ಕೇಳುತ್ತಿಲ್ಲ. ಒಂದು ಮುಟ್ಟಿದರೆ ಇನ್ನೊಂದಾಗುತ್ತಿದೆ. ನೋಡು ಜಂಗಮವಾಣಿ, ನನ್ನ ಮಾತು ಕೇಳದೆ ಹೋದರೆ ನಿನ್ನನ್ನು ಪಳಗಿಸಲು ಅವರನ್ನೇ ಕರೆದುಕೊಂಡು ಬರುತ್ತೇನೆ. ಇಲ್ಲ, ನೀನು ಮಾತು ಕೇಳುವುದಿಲ್ಲವೆಂದಾಯಿತು. ನಿನಗೆ ಹೇಗೆ ಬುದ್ಧಿ ಕಲಿಸಬೇಕೆಂದು ನನಗೆ ಗೊತ್ತು. ನಿನಗೆ ಅಶರೀರವಾಣಿ ಗೊತ್ತು ಎಂದು ಗರ್ವ. ನೀನಿಲ್ಲೇ ಇರು, ನಿನ್ನನ್ನು ಹೇಗೆ ಪಳಗಿಸುವುದು ಎಂದು ನೆನಪು ಮಾಡಿಕೊಳ್ಳುತ್ತೇನೆ. ಅವರು ಏನು ಹೇಳಿದರು? ಇದನ್ನು ಒತ್ತಿದ್ರೆ ಪುಟ್ಟಣಿಗೆ ಕಾಲ್ ಹೋಗುತ್ತೆ. ಇದು ನಿನ್ನಾದ್ಗೆ, ಇದು ಆನಿನ್ಗೆ, ಇದು ಛಾಯಾಕ್ಕಂಗೆ. ಹಾ, ನೆನಪಾಯಿತು. ಆಮ್ರಪಾಲಿ, ನಾನು ಕಾಲೇಜಲ್ಲಿ ಇದ್ದೀನಿ. ನನ್ ಮನೆಗ್ ಬಂದ್ಮೇಲೆ ನಿನ್ ಜೊತೆ ಮಾತಾಡ್ತೀನಿ. ಅಲ್ಲಿವರೆಗೂ ಕಾಲ್ ಮಾಡ್ಬೇಡ. ಪುಟಾಣಿ, ಒಂದು ಸಮಸ್ಯೆಯಾಗಿದೆ, ತುರ್ತು ಸಮಸ್ಯೆ. ನಿನ್ನ ಬಳಿ ಮಾತನಾಡಲೇಬೇಕು. ಸಮಸ್ಯೆನಾ? ಏನಾಯ್ತು ಆಮ್ರಪಾಲಿ? ಬೇಗ ಬೇಗ ಹೇಳ್ಬೇಕು, ನನ್ ಕ್ಲಾಸಿಗೆ ಲೇಟ್ ಆಗ್ತಾ ಇದೆ. ಯಾರೋ ಏನೋ ಹೇಳಿದರು, ನನಗೆ ಏನೆಂದು ಗೊತ್ತಾಗಲಿಲ್ಲ. ನಿನ್ನ ಬಳಿ ಕೇಳಬೇಕಿತ್ತು. ಏನ್ ಹೇಳಿದ್ರು? ಅದೇ ಗೊತ್ತಾಗುತ್ತಿಲ್ಲ ಎಂದೆನಲ್ಲ.
ಆಮ್ರಪಾಲಿ ಸುಮ್ನೆ ತಮಾಷೆ ಮಾಡ್ಬೇಡ, ಫೋನ್ ಇಡು. ಯಾರು ಹೇಳಿದ್ದು ಅಂತ ಗೊತ್ತಿಲ್ಲ, ಏನ್ ಹೇಳಿದಂತಾನೂ ಗೊತ್ತಿಲ್ಲ, ನನಗೇನ್ ಮಾಡ್ಲಿ? ಪುಟಾಣಿ ಸ್ವಲ್ಪ ಕೇಳು, ಅವರ ಧ್ವನಿಯಲ್ಲಿ ಏನೋ ದುರುದ್ದೇಶವಿತ್ತು. ನನಗೆ ಅವರ ಮಾತು ಅರ್ಥವಾಗಲಿಲ್ಲ, ದಯವಿಟ್ಟು ಹೇಳು ಪುಟಾಣಿ. ಸರಿ, ನೆನ್ಪ್ ಮಾಡ್ಕೊಂಡು ಯಾವ್ದಾದ್ರು ಒಂದ್ ಶಬ್ದ ಹೇಳು. ವಿಲ್ ಎಂದೇನೋ ಅಂದರು. ಅದ್ರಿಂದ ಏನ್ ಗೊತ್ತಾಗುತ್ತೆ? ಮುಂದೆ ಏನ್ ಹೇಳಿದ್ರು? ನಂತರ ಸಂಸ್ಕೃತದಲ್ಲೇನೋ ಹೇಳಿದರು. ಹಾ, ಹಿಮ್ ಎಂದು ಹೇಳಿದರು. ಅಯ್ಯೋ, ಅದ್ ಸಂಸ್ಕೃತ ಅಲ್ಲ, ಹೋಗ್ಲಿ ಬಿಡು. ಹಿಮ್ ವಿಲ್ 2 ಶಬ್ದ ಆಯ್ತು, ಮುಂದೆ? ಬೇಗ ಹೇಳು ಆಮ್ರಪಾಲಿ, ನನ್ ಕ್ಲಾಸ್ ಲೇಟ್ ಆಗ್ತದೆ. ಈ ಕುತ್ಕೊಂಡು ನಿನ್ ಜೊತೆ ವರ್ಡ್ ಪಜಲ್ ಆಡಕ್ ಆಗಲ್ಲ ನಂಗೆ. ವಿಲ್, ಹಿಮ್, ನಂತರ ಮೇಕೆ ಅಂದರು. ಹ, ನಂತರ ಸಫರ ಕೂಡ ಹೇಳಿದರು. ಆಮೇಲೆ ಐ ಎನ್ನುವ ಶಬ್ದವಿತ್ತು. ಹ, ಐ ಎನ್ನುವುದನ್ನೇ ಮೊದಲು ಹೇಳಿದ್ದು. ಇಷ್ಟು ಹೇಳಿದರೆ ಗೊತ್ತಾಗುವುದಿಲ್ಲವೇ? ಮೇಕೆನಾ? ಹಾ, ಅಂದ್ರೆ ಮೇಕ್ ಇರ್ಬೇಕು. ಸಫರ ಅಂದ್ರೆ ಸಫರ್ ಇರ್ಬೇಕು. ಮೇಕ್ ಸಫರ್ ಐ ವಿಲ್ ಹಿಮ್ ಅಂದ್ರೆ ಏನು? ಓ, ಗೊತ್ತಾಯ್ತು. ಐ ವಿಲ್ ಮೇಕ್ ಹಿಮ್ ಸಫರ್, ಹಿಂಗೇನ ಅವ್ರು ಹೇಳಿದ್ದು? ಹೌದು ಪುಟಾಣಿ, ಹೌದು, ಹಾಗೆಯೇ ಹೇಳಿದ್ದು. ಆದರೆ ನಿನ್ನ ಹಾಗೆ ಸೌಮ್ಯ ಧ್ವನಿಯಲ್ಲಿ ಹೇಳಿದ್ದಲ್ಲ, ಕೋಪದಲ್ಲಿ ಹೇಳಿದ್ದು. ಆ ಮಾತಿಗೆ ಏನರ್ಥ? ಅದನ್ನೇಕೆ ನಿಮ್ಮ ಹಾಗೆ ಕನ್ನಡದಲ್ಲಿ ಹೇಳುವುದಿಲ್ಲ? ಅವ್ರು ಯಾರೋ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿದ್ದಾರೆ, ಯಾಕೆ ಅಂತ ನನಗ್ ಕೇಳಿದ್ರೆ ನಾನೇನ್ ಹೇಳಿ ಆಮ್ರಪಾಲಿ? ಅಷ್ಟಕ್ಕೂ ನಿಂಗೆ ಯಾಕಿದೆಲ್ಲ? ನಂಗೆ ಲೇಟ್ ಆಗ್ತದೆ ಕ್ಲಾಸ್ಗೆ, ನಾನ್ ಮನೆಗ್ ಬಂದ್ ಮಾತಾಡ್ತೀನಿ. ಮೊದಲು ಹಾಗಂದರೇನೆಂದು ಹೇಳು ಪುಟಾಣಿ, ನನಗೆ ಆ ಮಾತಿನ ಅರ್ಥ ಬೇಕು. ಅಂದ್ರೆ ನಾನು ಅವ್ರನ್ನ ಸಫರ್ ಆಗೋ ಹಾಗೆ ಮಾಡ್ತೀನಿ ಅಂತ. ಸಫರ ಎಂದರೆ? ಸಫರ್ ಅಂದ್ರೆ ತೊಂದ್ರೆ, ಕಷ್ಟ ಪಡೋ ಹಾಗೆ ಮಾಡ್ತೀನಿ ಅಂತ. ಆಮ್ರಪಾಲಿ, ಬೆಲ್ ನೋಡಿತ್ತು, ಕ್ಲಾಸಿಗೆ ಲೇಟ್ ಆಗಿದೆ. ಇನ್ ಮತ್ತೆ ಫೋನ್ ಮಾಡಕ್ ಹೋಗ್ಬೇಡ, ಲೆಕ್ಚರ್ಗೆ ಏನಾದ್ರೂ ಗೊತ್ತಾದ್ರೆ ನನ್ ಫೋನ್ ಕಿತ್ಕೊಂಡ್ಬಿಡ್ತಾರೆ. ಬಾಯ್. ಅಂದರೆ ನನ್ನ ಅನುಮಾನ ನಿಜ ಎಂದಾಯಿತು. ಯಾರೋ ಆಪದ್ ಬಾಂಧವನಿಗೆ ತೊಂದರೆ ಕೊಡಲು ನೋಡುತ್ತಿದ್ದಾರೆ, ಅದು ಈ ಮನೆಯಲ್ಲೇ.